ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ನಮ್ಮ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ 2 ಅಪ್ಡೇಟ್ಗಳನ್ನು ಮಾಡಿದ್ದಾರೆ. ನಾವೇನು ಎಕ್ಸೆಪ್ಟೇಷನ್ ಮಾಡ್ತಾ ಇದ್ದೀವಿ ಭಾಳಷ್ಟು ವಿದ್ಯಾರ್ಥಿಗಳು ಅದು ಆಗಿದೆ. ಬಟ್ ಒಂದಷ್ಟು ವಿದ್ಯಾರ್ಥಿಗಳದ್ದು ಏನು ಒಂದು ಎಡಿಟಿಂಗ್ ಪ್ರಾಬ್ಲಮ್ ಆಗಿತ್ತು, ಅದು ಏನಾದರೂ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಂದ್ಕೊಂಡಿದ್ವಿ, ಅಥವಾ ಏನಾದರೂ ಒಂದು ಅಪ್ಡೇಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಅದು ಎಡಿಟಿಂಗ್ ಬಗ್ಗೆ ಏನು ಮಾಹಿತಿಯನ್ನು ಇವರು ಕೊಟ್ಟಿಲ್ಲ. ಸಡನ್ನಾಗಿ ನಿಮ್ಮಗಳಿಗೆ ಕಾಲೇಜು ಆಯ್ಕೆ ಮಾಡಿಕೊಳ್ಳಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಏನು ಒಂದನೇದು ಲಿಂಕ್ ಇದೆ ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ಲಿಂಕ್ ಕೊಟ್ಟಿರುವಂಥದ್ದು ಕಾಲೇಜ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ಇದು ನೋಡ್ತಾ ಇದ್ದೀರಿ, ಆಪ್ಷನ್ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಲ್ಯಾಟ್ರಿ ಎಂಟ್ರಿ ಆಯ್ಕೆ ಪ್ರವೇಶ ಲಿಂಕ್ ಅಂತಂದರೆ ನಿಮ್ಮಗಳಿಗೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸೇವೆಯಲ್ಲಿಲ್ಲದ, ಅಂದರೆ ನೀವುಗಳು ಜನರಲ್ ವಿದ್ಯಾರ್ಥಿಗಳು, ನಾನ್ ಇನ್ ಸರ್ವೀಸ್ ಅಭ್ಯರ್ಥಿಗಳು ಅಂತ ಕರಿತೀವಿ. ಸೇವೆಯಲ್ಲಿ ಇಲ್ಲದ ಅಂಥ ಅಭ್ಯರ್ಥಿಗಳಂದರೆ ಎಲ್ಲರೂ ಬಂದರು ಇದರಲ್ಲಿ. ಓಕೆ, ಗೌರ್ಮೆಂಟ್ ಎಂಪ್ಲಾಯ್ ಬಿಟ್ಟು ಅವರುಗಳಿಗೆ ಲಿಂಕ್ ಕೊಟ್ಟಿದ್ದಾರೆ. ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು, ಕ್ಲೈಮ್ ಸ್ಲಿಪ್ ಅಂದರೆ ಇದು ಕ್ಲೈಮ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂತಂದರೆ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ, ಪಾಸ್ವರ್ಡ್ ಇರುತ್ತೆ, ನಿಮ್ಮ CET ನಂಬರ್ ಇರುತ್ತೆ. ಇದು ಡೌನ್ಲೋಡ್ ಮಾಡ್ಕೊಂಡಿದ್ದರೆ ಮಾತ್ರ, ಇದು ಡೌನ್ಲೋಡ್ ಆದರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರುತ್ತೆ. ಇಲ್ಲ ಅಂದರೆ ಇದು ಬರೋದಿಲ್ಲ. ಇದು ನಿಮಗೆ ಕ್ಲೈಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳೇಬೇಕು. ಇದು ಎಲ್ಲರಿಗೂ ಅನ್ವಯವಾಗುತ್ತೆ. ಸೇವೆಯಲ್ಲಿ ಇಲ್ಲದ ಅಂದರೆ ನಾನ್ ಇನ್ ಸರ್ವಿಸ್ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥದ್ದು 2 ಅಪ್ಡೇಟ್ ಆಗಿದೆ. ಈ ಒಂದು ಕೂಡ ಇಲ್ಲಿ ಮೇನ್ ಸ್ಟ್ರೀಮಲ್ಲಿ ಏನಾದರೂ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ. ಉದಾಹರಣೆಗೆ ಇವರು ತೋರಿಸ್ತೀನಿ. ಓಕೆ, ಇಲ್ಲಿ ಕೂಡ ಆಗಿದೆ. ಇಲ್ಲಿ ಕೂಡ ಏನು ಮಾಡಿದಾರಪ್ಪ ಅಂತಂದರೆ ಇವರು ಅಪ್ಡೇಟನ್ನು ಮಾಡಿದ್ದಾರೆ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿ ಅಂಥೇಳಿ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ, ಹಾಳಾಗಿ ಹೋಗ್ರಿ ಅಂತೇಳಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಅವರು ಡಾಕ್ಯುಮೆಂಟ್ ವೆರಿಫಿಕೇಷನೇ ಮಾಡಿಲ್ಲ. ನೀವು ಮಾರ್ಕ್ಸ್ ಎಷ್ಟೋ ಹಾಕಿರಿ, ಅದರ ಬೇಸಿಸ್ ಮೇಲೆ ಈ ವರ್ಷವೂ ಕೂಡ ನಿಮ್ಗೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಸೀಟನ್ನು ಕೊಡ್ತಾರೆ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಮತ್ತೇನೋ ಡೌಟ್ ಇದ್ದರೆ ನನಗೆ ತಿಳಿಸಿ.